ಮಹಾಶಾಸನ ಮತ್ತು ಕಾಪಸ್ ಫಂಡ್ ಬಿಟ್ಟರೆ ವಸತಿ ಕೊಟ್ಟಿಲ್ಲ, ಭೂಮಿ ಕೊಟ್ಟಿಲ್ಲ, ನಿವೇಶನ ಕಲ್ಪಿಸಿಲ್ಲ, ಮತ್ತು ನಿಗಮಗಳಿಂದ ಸಾಲ ಸೌಲಭ್ಯ ಕೊಡಬೇಕಂತಿದೆ, ಇದೆಲ್ಲ ಕಲ್ಪಿಸಿಲ್ಲ. ಆದ್ದರಿಂದ ಈ ದಿನ ನಾವು ತಾಲೂಕು ಮಟ್ಟದಲ್ಲಿ ನಾವು ಸುಮಾರು ಬೇಡಿಕೆಗಳನ್ನು ಇಟ್ಕೊಂಡು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ತಾಲೂಕುಗಳಲ್ಲಿ ಏನು ನಾವು ಮಹಿಳಾ ಸಂಘಗಳು ರಚನೆ ಮಾಡಿದ್ದೀವಿ ರೂಟ್ಸ್ ಫಾರ್ ಫ್ರೀಡಮ್ ಸಂಘಟನೆಯಿಂದ, ಆ ಸಂಘಗಳನ್ನು NRLM ಯೋಜನೆಯಲ್ಲಿ ನೋಂದಣಿ ಮಾಡ್ಕೋಬೇಕು, ಅವರಿಗೆ ಸಹಾಯಧನ ಕಲ್ಪಿಸಬೇಕು, ಮತ್ತು ಸಾಲ ಸೌಲಭ್ಯ ಕಲ್ಪಿಸಬೇಕು ಅಂತೇಳಿ. ಮತ್ತು ಸುಮಾರು ಹಳ್ಳಿಗಳಲ್ಲಿ ಸ್ಮಶಾನಕ್ಕೆ ದಲಿತರು ರುದ್ರಭೂಮಿ ಇಲ್ಲ, ಮತ್ತು ರುದ್ರಭೂಮಿ ಇದ್ರೂ ಅಲ್ಲಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲ, ಅದನ್ನು ಬೇರೆಯವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಆ ಜಾಗವನ್ನು ತೆರವುಗೊಳಿಸಿ ಮತ್ತೆ ರಸ್ತೆಗೆ ನಿರ್ಮಾಣ ಮಾಡಿಕೊಳ್ಳಕ್ಕೆ ಅವಕಾಶ ಕಲ್ಪಿಸಬೇಕು. ಮತ್ತೆ ಸುಮಾರು ಹಳ್ಳಿಗಳಲ್ಲಿ ಈಗ ಮಳೆ ಬಂದು ಈ ಮಳೆಗೆ ಸುಮಾರು ಮನೆಗಳು ಬಿದ್ದೋಗಿವೆ, ಅವನ್ನು ಸಂಬಂಧಪಟ್ಟ ಕಂದಾಯ ಇಲಾಖೆಯವರು ಪರಿಶೀಲನೆ ಮಾಡಿ ಅವರಿಗೆ ಮನೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು. ಈ ಎಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಈ ದಿನ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಏನು ಜೀತ ಪದ್ಧತಿಯಲ್ಲಿ ಈಗಲೂ ಜೀವಂತವಾಗಿದೆ, ಇದನ್ನು ನಿರ್ಮೂಲನೆ ಮಾಡಲು ಈ ಒಂದು ರೂಟ್ಸ್ ಫಾರ್ ಫ್ರೀಡಮ್ ಸಂಘಟನೆ ನಿರಂತರವಾಗಿ ಕೆಲಸ ನಿರ್ವಹಿಸುತ್ತಿದೆ. ನಾವು ಏನು SOP ಪ್ರಕಾರ ಕರ್ನಾಟಕ ಸರ್ಕಾರ SOP ಬಿಡುಗಡೆ ಮಾಡಿದೆ, ಆ SOP ಪ್ರಕಾರ ಜಿತದಾಳುಗಳನ್ನು ಅರ್ಜಿ ಸಲ್ಲಿಸಿದ 24 ಗಂಟೆಗಳಲ್ಲಿ ಅವರನ್ನು ರಕ್ಷಣೆ ಮಾಡಿ ವಿಚಾರಣೆ ಮಾಡಿ ಅವರಿಗೆ ಬಿಡುಗಡೆ ಪತ್ರ ಕೊಟ್ಟು ಪುನರ್ವಸತಿ ಕಲ್ಪಿಸಬೇಕಂತ ಹೇಳಿ ಕರ್ನಾಟಕ ಸರ್ಕಾರದ SOPನೇ ಹೇಳುತ್ತೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ತುಂಬಾ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಇದನ್ನು ಖಂಡಿಸುತ್ತಾ ನಾವು ಈ ದಿನ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನನ್ನ ಹೆಸರು ಚಂದ್ರಪ್ಪ ಅಂತ ಹೇಳಿ, ರೂಟ್ಸ್ ಫಾರ್ ಫ್ರೀಡಮ್ ಜಿಲ್ಲಾ ಸಂಚಾಲಕರು, ಚಿಂತಾಮಣಿ. ಎಲ್ರಿಗೂ ನಮಸ್ಕಾರ. ಈಗ ಏನು ರೂಟ್ಸ್ ಫಾರ್ ಫ್ರೀಡಮ್ ವತಿಯಿಂದ ಸಮಗ್ರ ಪುನರ್ವಸತಿ ಬಗ್ಗೆ ಸರ್ಕಾರ ಸೌಲಭ್ಯಗಳನ್ನು ಏನೇನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ನಮ್ಮ ಹಂತದಲ್ಲಿ ಕೆಲವು ಭೂಮಿ ಮಂಜೂರು ಮಾಡೋದಾಗಿರ್ಬೋದು, ನಕಾಶೆ ಪ್ರಕಾರ ದಾರಿ ಬಿಡಿಸ್ಕೊಡೋದಾಗಿರ್ಬೋದು, ಅಥವಾ ಉತ್ತರ ಭೂಮಿಗೆ ಜಾಗ ಇರೋದಿಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ನಾನೇ ಇದರ ಬಗ್ಗೆ ವೆರಿಫೈ ಮಾಡಿ ಏನು ಸರ್ಕಾರದ ನಿಯಮಾವಳಿ ಅವಕಾಶ ಇರ್ತದೆ ಅದು ಬಿಟ್ಟು ಬೇರೆ ಇರುವಂಥ ಕೆಲವು ವಿಚಾರಗಳು ಜಿಲ್ಲಾಧಿಕಾರಿಗಳು ಅಥವಾ ಉಪವಿಭಾಗಾಧಿಕಾರಿಗಳ ಹಂತದಲ್ಲಿ ತೀರ್ಮಾನ ಕೈಗೊಳ್ಳಬೇಕಾಗಿದೆ. ಇಂಥ ವಿಚಾರಗಳನ್ನ ಕಚೇರಿ ಮುಖಾಂತರ ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು, ಅದೇ ರೀತಿ ಕೆಲವು ಏನು ಒಂದು ತಾಲೂಕು ಪಂಚಾಯತಿಯಿಂದ ವಿಚಾರಗಳು ಅಂಥ ವಿಚಾರಗಳ ಕಾರ್ಯನಿರ್ವಹಣಾಧಿಕಾರಿಗಳು ಪಂಚಾಯತಿ